वेलकम कन्वर। कुत्ते कन्वर लाल बोलो। ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ಮೀನ ಹೆಜ್ಜೆ ಕಂಡೋರುಂಟು ಬಾಣ ಎಲ್ಲೆ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್ ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್ ನಾನು ಯಾರು ಯಾವ ಊರು ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ಮೀನ ಹೆಜ್ಜೆ ಕಂಡೋರುಂಟು ಬಾಣ ಎಲ್ಲೆ ಬಲ್ಲೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್ ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್. ನಮಸ್ಕಾರ ಸ್ನೇಹಿತರೆ, ಎಂ ಡ್ಯಾಶ್ ಸ್ಟುಡಿಯೋಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕನ್ನಡ ಸಿನಿಮಾ ವಿಮರ್ಶೆ ಅಂತ ಅಂದರೆ ದಿ ಎಂಡ್ 1981ರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ್ದಾರೆ. ಇದು HK ಅನಂತರಾವ್ ಅವರ ಸುಧಾ ಎಂಬ ವಾರಪತ್ರಿಕೆಗಾಗಿ ಪ್ರಕಟವಾದ ಅದೇ ಹೆಸರಿನ ಧಾರಾವಾಹಿ ಕಥೆಯನ್ನು ಆಧರಿಸಿದೆ. ಈ ಚಿತ್ರದಲ್ಲಿ ಅಂಬರೀಷ್ ಮತ್ತು ಲಕ್ಷ್ಮಿ ಮತ್ತು ಶಕ್ತಿ ಪ್ರಸಾದ್, ಲಕ್ಷ್ಮಣ್, ವಜ್ರಮುನಿ, ಟೈಗರ್ ಪ್ರಭಾಕರ್, ಸುಂದರ್ ಕೃಷ್ಣ ಅರಸ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಈ ಕಥಾವಸ್ತು ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಅಂಬರೀಷ್ ಸುತ್ತುತ್ತದೆ. ಅವರು ಭೂಗತ ಲೋಕ ಮತ್ತು ಸ್ಥಾಪನೆಯ ನಡುವಿನ ಸಂಬಂಧವನ್ನು ಬಹಿರಂಗಪಡಿಸಲು ತನ್ನಂತೆಯೇ ಕಾಣುವ ಭಯಾನಕ ಅಪರಾಧಿಯಂತೆ ನಟಿಸುತ್ತಾರೆ. ಪ್ರಿಯ ವೀಕ್ಷಕರೇ, ಈ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಚಿತ್ರದ ವಿವರಣೆಯನ್ನು ಸಂಪೂರ್ಣವಾಗಿ ನೋಡೋಣ. ಈ ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಚಿತ್ರದಲ್ಲಿ ಹಿಂಸೆಯನ್ನು ವೈಭವೀಕರಿಸಲಾಗಿದೆ ಎಂದು ಹೇಳಲಾಗಿದೆ. ಕೆಲವು ದೃಶ್ಯಗಳ ಕುರಿತು ನಿರ್ಮಾಪಕರು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯೊಂದಿಗೆ ದೀರ್ಘ ಹೋರಾಟದ ನಂತರ ಈ ಚಿತ್ರ ಬಿಡುಗಡೆಯಾಯಿತು. ನಿರ್ದೇಶಕ ಮತ್ತು ನಿರ್ಮಾಪಕರು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನು ಭೇಟಿಯಾದರು. ಚಿತ್ರದ ಬಿಡುಗಡೆಯ ಕುರಿತು ಸಂಸತ್ತಿನ ಚರ್ಚೆ ಮತ್ತು ನಂತರ ಅವರ ಪರವಾಗಿ ನ್ಯಾಯಾಂಗ ತೀರ್ಪು ಬಂದಿತು. ಈ ಚಿತ್ರವು ವಾಣಿಜ್ಯಿಕವಾಗಿ ಯಶಸ್ಸನ್ನು ಕಂಡಿತು. ಕನ್ನಡ ಚಿತ್ರರಂಗದಲ್ಲಿ ಇದನ್ನು ಒಂದು ಹೆಗ್ಗುರುತಾಗಿ ನೋಡಲಾಗಿದ್ದರೂ ಅಂಬರೀಷ್ ಅವರ ಅಭಿನಯವು ಬಂಡಾಯ ತಾರೆ ಎಂಬ ಅವರ ಇಮೇಜ್ ಅನ್ನು ಮತ್ತಷ್ಟು ಬಲಪಡಿಸಿತು. ಅವರು ಸ್ಥಾಪನಾ ವಿರೋಧಿ ಪಾತ್ರಗಳಲ್ಲಿ ನಟಿಸಿದ್ದಾರೆ. 1981-82ರ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರವು 3 ಪ್ರಶಸ್ತಿಗಳನ್ನು ಪಡೆಯಿತು. ಅತ್ಯುತ್ತಮ ಚಿತ್ರಕಥೆ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ, ಅತ್ಯುತ್ತಮ ಛಾಯಾಗ್ರಹಣ PS ಪ್ರಕಾಶ್ ಅವರಿಗೆ ಮತ್ತು ವಿಶೇಷ ತೀರ್ಪುಗಾರರ ಪ್ರಶಸ್ತಿ ಅಂಬರೀಷ್ ಅವರಿಗೆ ಸಲ್ಲಿತು. ಇದನ್ನು ತೆಲುಗಿನಲ್ಲಿ ಅಂತಂ ಕಡಿದಿ ಆರಂಭಂ 1981, ತಮಿಳಿನಲ್ಲಿ ತ್ಯಾಗಿ 1982 ಮತ್ತು ಹಿಂದಿಯಲ್ಲಿ ಮೇರಿ ಆವಾಜ್ ಸುನೋ 1981 ಎಂದು ಮರು ನಿರ್ಮಾಣ ಮಾಡಲಾಯಿತು. ಈ ಚಿತ್ರದ ಕಥಾವಸ್ತು ಏನಪ್ಪಾ ಅಂತಂದರೆ, ಸುಶೀಲ್ ಕುಮಾರ್ ಒಬ್ಬ ಪ್ರಾಮಾಣಿಕ ಇನ್ಸ್ಪೆಕ್ಟರ್ ತನ್ನ ಪತ್ನಿ ಸುನಿತಾ ಮತ್ತು ತಾಯಿಯೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಾನೆ. ಸುಶೀಲ್ನ ರೂಪರ್ ಆಗಿರುವ ಕ್ರೂರ ದರೋಡೆಕೋರ ಕನ್ವರ್ ಲಾಲ್ ಅಪರಾಧ ಸಿಂಡಿಕೇಟ್ನ ಮುಖ್ಯಸ್ಥನಾಗಿರುವುದರಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲಿದ್ದಾನೆ. ನಕಲಿ ಮತ್ತು ಮಾನವ ಕಳ್ಳ ಸಾಗಣೆಯಲ್ಲಿ ತೊಡಗಿರುವ ತನ್ನ ಪಾಲುದಾರರಾದ ಮೆಗ್ಜಿ ಟೋಪಿವಾಲಾ ಮತ್ತು ಅಜಬ್ ಸಿಂಗ್ ನೇತೃತ್ವದ ಅಪಾಯಕಾರಿ ದರೋಡೆಕೋರರನ್ನು ಅವನು ನಿಯಂತ್ರಿಸುತ್ತಾನೆ. ಸಮಾಜದಲ್ಲಿ ಉನ್ನತ ಮಟ್ಟದ ಪ್ರಭಾವ ಹೊಂದಿರುವ ಕನ್ವರ್ನ ಪಾಲುದಾರರನ್ನು ಹಿಡಿಯಲು ಕನ್ವರ್ನ ಬದಲಿಗೆ ಸುಶೀಲ್ನನ್ನು ಕಳುಹಿಸಲು CBI ಮುಖ್ಯಸ್ಥ ಶಂಕರ್ ಯೋಜನೆ ರೂಪಿಸುತ್ತಾನೆ. ಸುಶೀಲ್ ತನ್ನ ಕುಟುಂಬಕ್ಕೆ ವಿಶೇಷ ಕರ್ತವ್ಯಕ್ಕೆ ಹೋಗುತ್ತಿದ್ದಾನೆ ಎಂದು ತಿಳಿಸುವ ಮೂಲಕ ಕೆಲಸವನ್ನು ತೆಗೆದುಕೊಳ್ಳುತ್ತಾನೆ. ಸುಶೀಲ್ ಕನ್ವರ್ ಆಗಿ ವೇಷ ಧರಿಸಿ ಕನ್ವರ್ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ ಎಂಬ ಭಾವನೆಯನ್ನು ಸೃಷ್ಟಿಸುತ್ತಾನೆ ಮತ್ತು ಗ್ಯಾಂಗ್ನ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಪ್ರಾರಂಭಿಸುವ ಸಿಂಡಿಕೇಟ್ಗೆ ಸೇರುವಲ್ಲಿ ಯಶಸ್ವಿಯಾಗುತ್ತಾನೆ. ಸುಶೀಲ್ ತಾಯಿ ಪಾರ್ಶ್ವವಾಯುವಿಗೆ ತುತ್ತಾಗಿ ಸಾವನ್ನಪ್ಪಿದಾಗ ಅವನು ತನ್ನ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವ ಸ್ಥಿತಿಯಲ್ಲಿರುವುದಿಲ್ಲ. ಕನ್ವರ್ನ ಪಾಲುದಾರರೊಂದಿಗೆ ಇರುವಾಗ ಸುಶೀಲ್ ತನ್ನ ಕಳೆದು ಹೋದ ಸಹೋದರಿ ಶೋಭಾಳನ್ನು ಎದುರಿಸುತ್ತಾನೆ. ಆಕೆಯ ಸಂದರ್ಭಗಳು ಅವಳನ್ನು ಕ್ಯಾಬರೆ ಹಾಡುವಂತೆ ಒತ್ತಾಯಿಸುತ್ತವೆ. ಇಬ್ಬರೂ ನೋವನ್ನು ಸಹಿಸಲಾರದೆ ಶೋಭಾ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಸುಶೀಲ್ ತನ್ನ ಸಹೋದರಿಯನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಅವನ ಗುರುತು ಮತ್ತು ಉದ್ದೇಶಕ್ಕಾಗಿ ಹೆದರುತ್ತಾನೆ. ಸುಶೀಲ್ ತನ್ನ ಗುರುತನ್ನು ಮತ್ತು ಉದ್ದೇಶವನ್ನು ಸಾಬೀತುಪಡಿಸುವ ಮೂಲಕ ಗ್ಯಾಂಗ್ನ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವ ತನ್ನ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗುತ್ತಾನೆ. ಆದರೆ ಪಾಲುದಾರರು ಅವನ ಗುರುತನ್ನು ತಿಳಿದುಕೊಂಡ ನಂತರ ಅವನನ್ನು ಸೆರೆ ಹಿಡಿಯುತ್ತಾರೆ. ಸುಶೀಲ್ ಸಂಗ್ರಹಿಸಿದ ಪುರಾವೆಗಳನ್ನು ಕಾಪಾಡಿಕೊಳ್ಳಲು ಯಶಸ್ವಿಯಾಗುತ್ತಾನೆ. ಅವರು ಅವನನ್ನು ತಮ್ಮ ವಶದಲ್ಲಿಟ್ಟುಕೊಂಡು ಚಿತ್ರಹಿಂಸೆ ನೀಡುತ್ತಾರೆ. ಸುಶೀಲ್ನ ಮಗುವನ್ನು ಹೊತ್ತಿರುವ ಸುನಿತಾಳನ್ನು ಅಪಹರಿಸಿ ಸುಶೀಲ್ ಸಮ್ಮುಖದಲ್ಲಿ ಅವಳನ್ನು ಕೊಲ್ಲುತ್ತಾರೆ. ಸುಶೀಲ್ ತಪ್ಪಿಸಿಕೊಂಡು ಉನ್ನತ ಅಧಿಕಾರಿಗಳನ್ನು ಸಾಕ್ಷ್ಯದೊಂದಿಗೆ ತಲುಪುತ್ತಾನೆ. ಆದರೆ ಅವರನ್ನು ಬಂಧಿಸುವಲ್ಲಿ ಅವರು ಅಸಹಾಯಕರು ಎಂದು ತಿಳಿಯುತ್ತಾನೆ. ಸುಶೀಲ್ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಂಡು ಕನ್ವರ್ನ ಪಾಲುದಾರನ್ನು ಕೊಲ್ಲುತ್ತಾನೆ. ನಂತರ ಅವನು ಸಾಕ್ಷ್ಯದೊಂದಿಗೆ ನ್ಯಾಯಾಂಗಕ್ಕೆ ಶರಣಾಗುತ್ತಾನೆ.
ಇದು ಚಿತ್ರದ ಕಥಾವಸ್ತು ಆಗಿದೆ. ಇದನ್ನು ನಮ್ಮ ನಿರ್ದೇಶಕರು ಎಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅವರ ಸಂಯಮ, ನಟಿಸಿರ್ತಕ್ಕಂಥ ಪಾತ್ರಧಾರಿಗಳು ಅವರ ಪಾತ್ರಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ. ಸುಶೀಲ್ ಕುಮಾರ್ ಪಾತ್ರದಲ್ಲಿ ಮತ್ತು ಹಾಗೂ ಕನ್ವರ್ಲಾಲ್ ಆಗಿ ಅಂಬರೀಷ್ ಅವರು ನಟಿಸಿದ್ದಾರೆ. ಸುಶೀಲ್ ಅವರ ಪತ್ನಿ ಸುನಿತಾ ಪಾತ್ರದಲ್ಲಿ ಲಕ್ಷ್ಮಿ ಅವರು ನಟಿಸಿದ್ದಾರೆ. ರಜನಿ ಪಾತ್ರದಲ್ಲಿ ಲತಾ, ಶೋಭಾ ಸುಶೀಲ್ ಸಹೋದರಿಯಾಗಿ ಜಯಮಾಲಾ, ಸುಶೀಲ್ನ ತಾಯಿಯಾಗಿ ಪಂಡರೀಬಾಯಿ, ವತ್ಸಲ, ಸಿಂಧು ಬೇಬಿ ಸಿಂಧು ಎಂದು ಖ್ಯಾತಿ, ಅಜಬ್ ಸಿಂಗ್ ಆಗಿ ವಜ್ರಮುನಿ, ಮೆಗ್ಜಿ ಟೋಪಿವಾಲಾ ಆಗಿ ಟೈಗರ್ ಪ್ರಭಾಕರ್, ಸಿಆರ್ಡಿ ಮುಖ್ಯಸ್ಥ ಶಂಕರ್ ಆಗಿ ಶಕ್ತಿ ಪ್ರಸಾದ್, ಭಿಕ್ಷುಕನಾಗಿ ಸುಂದರ್ ಕೃಷ್ಣ ಅರಸ್, ಡಿಕ್ಕಿ ಮಾಧವರಾವ್, ಮುಸುರಿ ಕೃಷ್ಣಮೂರ್ತಿ, ಹಲ್ಕಟ್ ಲಾಲಾ, ವೈಆರ್ ಅಶ್ವಥ್ ನಾರಾಯಣ್, ಜೈಲು ವಾರ್ಡನ್ ಆಗಿ MS ಉಮೇಶ್, ಕುಲವಂತ್ ಪಾತ್ರದಲ್ಲಿ ಲಕ್ಷ್ಮಣ್, ಶರಪಂಜರ ಅಯ್ಯಂಗಾರ್, ಟೊಮ್ಯಾಟೊ ಸೋಮು, ತಿಪ್ಟೂರ್ ಸಿದ್ದರಾಮಯ್ಯ, ಹೀಗೆ ಹಲವು ಕಲಾವಿದ ತಂತ್ರಜ್ಞರು ಸೇರಿ ಒಳ್ಳೆಯ ಚಿತ್ರವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇದರಲ್ಲಿ ಎಲ್ಲ ಕಲಾವಿದರ ಶ್ರಮ ತುಂಬ ಇದೆ. ಅಂಥ ಚಿತ್ರವು HK ಅನಂತರಾವ್ ಅವರ ಅದೇ ಹೆಸರಿನ ಕಾದಂಬರಿಯನ್ನು ಆಧರಿಸಿದೆ. ಇದು ಕನ್ನಡ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಯಿತು. ಬಾಬು ಅವರ ಗಮನ ಸೆಳೆಯಿತು ಮತ್ತು ಅದನ್ನು ರೂಪಾಂತರಿಸಲು ನಿರ್ಧರಿಸಿತು. ಡಾಕ್ಟರ್ ರಾಜ್ಕುಮಾರ್ ಕೂಡ ಈ ಚಿತ್ರದಲ್ಲಿ ನಟಿಸಲು ಆಸಕ್ತಿ ವ್ಯಕ್ತಪಡಿಸಿದರು. ಆದರೆ ತಾರಾಸ್ಥಾನವಿಲ್ಲದ ವ್ಯಕ್ತಿಯನ್ನು ಪಾತ್ರ ಬಯಸಿದ್ದರಿಂದ ಬಾಬು ಈ ಪಾತ್ರ ತನಗೆ ಸರಿಹೊಂದುವುದಿಲ್ಲ ಎಂದು ಭಾವಿಸಿದರು ಎಂದು ಸಿಂಗ್ ಬಾಬು ಬಹಿರಂಗಪಡಿಸಿದರು. ವಿಷ್ಣುವರ್ಧನ್, ರಜನಿಕಾಂತ್ ಮತ್ತು ಶಂಕರ್ ನಾಗ್ ಅವರನ್ನು ಪ್ರಮುಖ ಪಾತ್ರದಲ್ಲಿ ಆಯ್ಕೆ ಮಾಡುವ ಯೋಜನೆಗಳನ್ನು ಕೈಬಿಡಲ್ಪಟ್ಟ ನಂತರ ಅಥವಾ ವಿಫಲವಾದ ನಂತರ ಅಲ್ಲಿಯವರೆಗೆ ಹೆಚ್ಚಾಗಿ ಪೋಷಕ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದ ಅಂಬರೀಷ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಚಿತ್ರವು ಅಂಬರೀಷ್ ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು. ಅವರ ಮುಂದೆ ಕನ್ನಡ ಚಲನಚಿತ್ರೋದ್ಯಮದ ಅಗ್ರ ನಟರಲ್ಲಿ ಒಬ್ಬರಾದರು. ಕೊತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬಲೋ ಬೇಟೆ, ಕನ್ವರ್ ಲಾಲ್ ಬಲೋ. ಹೇ ನಾಯಿ, ನನ್ನನ್ನು ಕನ್ವರ್ ಎಂದು ಕರೆಯಬೇಡ, ನನ್ನನ್ನು ಕನ್ವರ್ ಲಾಲ್ ಎಂದು ಕರೆ ಎಂಬುದು ಚಿತ್ರದ ಸಂಭಾಷಣೆ. ಪ್ರಸಿದ್ಧ ಕ್ಯಾಚ್ ಫ್ರೇಸ್ ಆಯಿತು. ಟೈಮ್ಸ್ ಆಫ್ ಇಂಡಿಯಾ ಈ ಚಿತ್ರವನ್ನು ಅಂಬರೀಷ್ ಅವರ ಟಾಪ್ 5 ಚಿತ್ರಗಳಲ್ಲಿ ಸೇರಿಸಿತು. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶಿಸಿದ ತಿಪ್ಪಾರಳಿ ತರಲೆಗಳು 2010ರಲ್ಲಿ ಅಂಬರೀಷ್ ಕನ್ವರ್ಲಾಲ್ ಪಾತ್ರವನ್ನು ಪುನರಾವರ್ತಿಸಿದರು. ಹಿಂದಿ ರಿಮೇಕ್ ಮೇರಿ ಆವಾಜ್ ಸುನೋ 1981ರಲ್ಲಿ ನಟಿಸಿದ ಜಿತೇಂದ್ರ ನಂತರ ಈ ಚಿತ್ರದಲ್ಲಿನ ಅವರ ಪಾತ್ರದ ನಂತರ ಕನ್ವರ್ಲಾಲ್ 1988 ಎಂಬ ಗ್ಯಾಂಗ್ಸ್ಟರ್ ಚಿತ್ರದಲ್ಲಿ ಕೆಲಸ ಮಾಡಿದರು. ಇದು ಪ್ರಾಸಂಗಿಕವಾಗಿ ಮಲಯಾಳಂ ಚಲನಚಿತ್ರ ರಾಜವಿಂಟೆ ಮಖನ್ 1986ನ ರಿಮೇಕ್ ಆಗಿತ್ತು. ನಮಸ್ಕಾರ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.